ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಸುಮಾರು ಒಂದು 8:15 ನಾವು ದಾವಣಗೆರೆಗೆ ಹೊರಟಿದ್ದೀವಿ. ಸೊ ವ್ಲಾಗ್ ಮಾಡ್ದೇ ತುಂಬ ದಿನ ಆಗಿತ್ತಲ್ಲ, ಸೊ ಸ್ವಲ್ಪ ಕೆಲಸ ಇತ್ತು ದಾವಣಗೆರೆಯಲ್ಲಿ. ಹಾಗೆ ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಶುರು ಮಾಡಿದ್ದೀನಿ. ಮೋಟೋ ವ್ಲಾಗ್ ಮಾಡ್ದೇ ತುಂಬ ದಿನ ಆಗೋಯ್ತು. ಸೊ ಇವತ್ತು ಫುಲ್ ಜೋಶಲ್ಲಿದ್ದೀವಿ. ನಾವು ಮತ್ತು ನಮ್ಮ ಸ್ನೇಹಿತರು ಇಬ್ಬರು ಸೇರಿ ಹೊರಟಿರೋದು ದಾವಣಗೆರೆಗೆ. ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡೋಣ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಓಕೆನಾ. ನಾವು ಇವಾಗ ಸೀದಾ ಪೆಟ್ರೋಲ್ ಬಂಕಿಗೆ ಹೋಗಿಬಿಟ್ಟು ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಹಾಗೆ ಸ್ವಲ್ಪ ಏರ್ ಚೆಕ್ ಮಾಡಿಕೊಂಡು, ತುಂಬ ದಿನ ಆಯಿತು ಏರ್ ಚೆಕ್ ಮಾಡ್ದೇನೆ. ಏರ್ ಚೆಕ್ ಮಾಡಿಕೊಂಡು ಹೊರಡಬೇಕು. ಸಿದ್ದಾಪುರದಲ್ಲಿ ಇದ್ದೀವಿ ಇವಾಗ. ತುಂಬಾ ಲೇಟ್ ಆಯಿತು. ನಾವು ಬೆಳಗ್ಗೆ 7:15 ಹೊರಡಬೇಕಾಗಿತ್ತು. ಏನು ಮಾಡೋಣ, ಈ ಚಳಿಗೆ ಕಷ್ಟ ಗುರು. ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ನೋಡೋಣ ಇವಾಗ ಸ್ವಲ್ಪ ಗಾಡಿಗೆ ಪೆಟ್ರೋಲ್ ಹಾಕ್ಕೊಂಡು ಹೊರಡೋಣ. ಇಲ್ಲಿ ಏರ್ ಹಾಕ್ತಾರ ಇಲ್ಲೋ ಕೇಳೋಣಲ್ಲ. ಏರ್ ಹಾಕಿದ್ರೆ ಮಾತ್ರ ಹಾಕ್ಕೊಳ್ಳೋಣ, ಇಲ್ಲಾಂದ್ರೆ ಹಾಕ್ಕೊಳ್ಳೋದು ಬೇಡ. ಅಣ್ಣ ಏರ್ ಹಾಕ್ತೀರಿ? ಹಾಂ ಇಳ್ಕಂತೆ ಇಳ್ಕ. ಸ್ನೇಹಿತರೆ, ನಾವು ಸಿದ್ದಾಪುರದಲ್ಲಿ ಪೆಟ್ರೋಲ್ ಬಂಕ್ ಹತ್ರ. ಹಾಂ ಸ್ನೇಹಿತರೆ, ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು. ಇವಾಗ ನಾವು ಡೈರೆಕ್ಟ್ ಸೊರಬಕ್ಕೆ ಹೋಗ್ಬೇಕು. ಸೊರಬ ಮೇಲಿಂದ ದಾವಣಗೆರೆ, ಓಕೆನಾ. ಸ್ನೇಹಿತರೆ ನೋಡಿ, ಶಾಲಾ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಆಹಾ ಹೆವಿ ಚಳಿ ಸ್ನೇಹಿತರೆ, ಸರಿಯಾಗಿ ಬೀಳ್ತಾ ಇದೆ ಚಳಿ ಮಾತ್ರ. ನಮ್ಮ ಸ್ನೇಹಿತರು ಹಿಂದೆ ಕೂತಿದ್ದಾರೆ. ಇಲ್ಲಿಂದ ದಾವಣಗೆರೆ ಸುಮಾರು ಅಂದಾಜು 127 ಕಿಲೋಮೀಟ್ರ್ ಅಂತ ಅನಿಸುತ್ತೆ, ನಾನು ಅಂದ್ಕೊಂಡಿರುವ ಪ್ರಕಾರ. ಮ್ಯಾಪಲ್ಲಿ ಹಂಗೆ ತೋರಿಸ್ತಾ ಇತ್ತು. ಒಂದು 2-2.5 ಗಂಟೆ ಬೇಕಾಗುತ್ತೆ. 2.5 ಇಲ್ಲ 3 ಗಂಟೆನಾದರೂ ಬೇಕೇ ಬೇಕು ದಾವಣಗೆರೆಗೆ ನಾವು ಹೋಗೋಕ್ಕೆ. ನೋಡೋಣ, ಆದಷ್ಟು ಬೇಗ ದಾವಣಗೆರೆಗೆ ಹೋಗಿಬಿಟ್ಟು ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಬರಬೇಕು ಮನೆಗೆ ಇವತ್ತೇ. ಆದಷ್ಟು ಬೇಗ ಟೈಮನ್ನು ಕವರ್ ಮಾಡ್ಕೋಬೇಕು, ಓಕೆನಾ. ಬನ್ನಿ, ಇಲ್ಲೆಲ್ಲ ಇನ್ನೂ ಬಿಸಿಲೇ ಇಲ್ಲ ನೋಡಿ, ಫುಲ್ ಚಳಿ. ನಾವೆಲ್ಲ ಫುಲ್ ಪ್ಯಾಕಪ್ ಆಗಿದ್ದೀವಿ, ಹಾಗಾಗಿ ಪರವಾಗಿಲ್ಲ. ನಮ್ಮ ಸ್ನೇಹಿತರು ಒಂದು ಜರ್ಕಿನನ್ನು ಹಾಕೊಂಬಂದಿದ್ದಾರೆ ಅಷ್ಟೇ. ಸೊ ಗಡ ಬನ್ನಿ ಸ್ನೇಹಿತರೆ, ಇವಾಗ ನಾನು ಸೊರಬ ರೂಟಲ್ಲಿದ್ದೀನಿ. ಸೊರಬ ಇನ್ನು ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ ಸೊರಬ? 35. ಅಯ್ಯ 35, 25-30 ಆಗ್ಬೋದಾ ಸ್ನೇಹಿತರೆ? ಇಲ್ಲಿಂದ 30 ಕಿಲೋಮೀಟ್ರ್ ಆಗುತ್ತೆ ಸೊರಬ ರೋಡಲ್ಲಿ ಇದ್ದೀವಿ. ಇನ್ನು ಸೊರಬಕ್ಕೆ ಒಂದು 20-22 ಕಿಲೋಮೀಟ್ರ್ ಇರ್ಬೋದು. ಇಲ್ಲಿ ರೋಡಂತೂ ಫುಲ್ಲು ಖರಾಬಾಗೋಗ್ಬಿಟ್ಟಿದೆ ನೋಡಿ. ಅಯ್ಯಯ್ಯೋ, ಏನು ಚಳಿ ಮರೆಯ. ಆಗದೇ ಇಲ್ಲ. ಹೌದಾ? ನಾನು ಅದಕ್ಕೆ ಫುಲ್ ಪ್ಯಾಕಪ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಈಗ ಹೋಗ್ಬೇಕಾದ್ರೆ ಆರಾಮಾಗಿ ಹೋಗ್ಬೋದು, ಬರಬೇಕಾದ್ರೆ ಇದೆಯಲ್ಲ ಆ ಚಳಿಗೆ ಮತ್ತು ಒಂಥರ ಇಬ್ಬನಿ ಥರ ಇರ್ತೈತಲ್ಲ, ಸಿಕ್ಕಾಬಿಡೆ ಮೈಯೆಲ್ಲ ಗಡ ಅನ್ಸುತ್ತೆ. ಸೊ ಸ್ನೇಹಿತರೆ, ನಮಗೆ ಬೈಕ್ನಲ್ಲಿ ರೈಡ್ ಮಾಡಿ ತುಂಬ ದೂರ ರೈಡ್ ಮಾಡಿ ರೂಢಿ ಇದೆ. ನಮ್ಮ ಸ್ನೇಹಿತರಿಗೆ ಅಷ್ಟೊಂದು ರೂಢಿ ಇಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೆ, ರಾತ್ರಿ ಬರಬೇಕಾದ್ರೆ ಮಾತ್ರ ಫುಲ್ ಬಿಚ್ಚರ್ ಬಿಟ್ಟೋಗುತ್ತೆ ಅಂತ.
ಸ್ವಲ್ಪ ಬಿಸಿಲು ಬಂತು ಇಲ್ಲಿ. ಆಹಾ, ಸ್ನೇಹಿತರೆ, ನಾವಿದ್ದೀವಿ ಬಾಡದ ಬೈಲು ಮೇನ್ ರೋಡ್ ಹತ್ರ ಬಂದಿದ್ದಾಯಿತು. ಇನ್ನು ಮುಂದೆ ಹೋಗ್ಬೇಕು. ಇಲ್ಲಿ ನೋಡಿ ಹೆಂಗಿದೆ. ಆಹಾ, ಸೂರ್ಯಜಿ ಎಂಟ್ರಿ ಕೊಡ್ತಾ ಇದ್ದಾರೆ ಲೈಟಾಗಿ. ಬೆಳಗ್ಗೇನು ಚೆನ್ನಾಗಿರುತ್ತೆ, ಆದರೆ ತುಂಬ ಬಿಸಿಲಾಗ್ಬಿಟ್ರೆ ಮಾತ್ರ ಪಿಚ್ಚರ್ ಬಿಡುತ್ತೆ. ನೋಡಿ ಅಡಿಕೆ ತೋಟಗಳು. ರೈಡ್ ಮಾಡಿದೆ ಎಷ್ಟು ದಿನ ಆಯಿತು ಸ್ನೇಹಿತರೆ. ತುಂಬ ಬೇಜಾರು ಬಂದು ಹೋಗ್ಬಿಟ್ಟಿತ್ತು. ತುಂಬ ಮಿಸ್ ಮಾಡ್ಕೊತಾ ಇದ್ದೆ ರೈಡ್ನ. ಆರೋಗ್ಯ ಬೇರೆ ಸರಿ ಇಲ್ಲ, ಸರಿ ಮಾಡ್ಕೋಬೇಕು. ಇರಲಿ, ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಅದೇ ಗುಂಗಲ್ಲಿರ್ತೀವಿ, ಮನಸ್ಸಿಗೆ ಬೇಜಾರು. ಅದಕ್ಕೆ ಸ್ವಲ್ಪ ರಿಫ್ರೆಶ್ ಆಗೋಣ ಅಂಥೇಳಿ ಹೊರಟಿದ್ದೀನಿ. ನಮ್ಮ ಸ್ನೇಹಿತರು ತುಂಬ ಒತ್ತಾಯ ಮಾಡಿದ್ರು, ಬನ್ನಿ ಅಂಥೇಳಿ. ಹಾಗೆ ಆಯಿತು, ಬರ್ತೀನಿ ಅಂತಂದೆ. ಓಹೋ, ಇಲ್ಲೇನು ಮಾಡ್ತಿದ್ರು? ಭಯಂಕರ ಮಾಡ್ಯಾರಲ್ಲೋ ಜಾಗನ. ಒಳ್ಳೆ ರೋಡ್ ಮಾತ್ರ ಇಲ್ಲಿ ಚೆನ್ನಾಗಿದೆ, ಪರವಾಗಿಲ್ಲ. ಕೈಯೆಲ್ಲ ಮರಗಟ್ಟೋಯ್ತು ಸ್ನೇಹಿತರೆ. ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿಲ್ಲ. ಸಕ್ಕತ್ತಾಗಿದೆ ಮಾತ್ರ ರೋಡು. ಆಹಾ, ನೋಡಿ ಸ್ನೇಹಿತರೆ, ಎಂಜಾಯ್ ಮಾಡಿ. ಸಖತ್ ಕರ್ವಿಂಗ್ ನೋಡಿ. ನೋಡ ಬಿಸಿಲು ಇಲ್ಲಿ ಸಖತ್ತಾಗಿ ಬರ್ತಾಯಿದೆ ಬಿಸಿಲು. ಆಹಾ, ಬೆಚ್ಚಗಾಯ್ತು. ಎಲ್ಲ ಇಬ್ಬನಿಗಳು ಎಲೆ ಮೇಲೆ ಕುಂತಿರುತ್ತಲ್ಲ, ನೋಡೋದಕ್ಕೆ ಏನೋ ಒಂಥರ ಆನಂದ. ಆ ಹುಲ್ ಮೇಲೆ ಇಬ್ಬನಿ ಬಿದ್ಮೇಲೆ ಏನೋ ಒಂಥರ ಆ ಬೆಳಕಿಗೆ, ಸೂರ್ಯನ ಬೆಳಕಿಗೆ ರಿಫ್ಲೆಕ್ಷನ್ ಆಗಿ ಏನೋ ಒಂಥರ ಮಜವಾಗಿ ಕಾಣಿಸುತ್ತೆ. ಕಡಸೂರಲ್ಲಿದ್ದೀವಿ ನಾವು ಇವಾಗ. ಕಡಸೂರು ಸ್ನೇಹಿತರೆ, ಇಲ್ಲಿ ನೋಡಿ ಹೆಂಗಿದೆ ವಾತಾವರಣ. ಆಹಾ, ಸುಂದರ, ಅತಿ ಸುಂದರ. ಕಡಸೂರು ಸಖತ್ತಾಗಿ ಕಾಣಿಸ್ತಾ ಇದೆ. ಅಕ್ಕಪಕ್ಕ ಎರಡು ಸೈಡು ಮರಗಳು, ಲೈಟಾಗಿ ತಿಳಿ ಬಿಸಿಲು, ನೋಡೋದಕ್ಕೆ ನೆಕ್ಸ್ಟ್ ಲೆವೆಲ್. ನೋಡಲ್ಲಿ ಹೋಗೋಣ. ಅಯ್ಯೋ ದೇವ್ರೆ, ಅಯ್ಯಯ್ಯೋ. ಶಾಲೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಪಾಪ. ಸ್ನೇಹಿತರೆ, ಇಲ್ಲಿಂದ ಸೊರಬ 6 ಕಿಲೋಮೀಟ್ರ್ ಇದೆ. ಕೇವಲ 6 ಕಿಲೋಮೀಟ್ರ್ ಬಾಕಿ ಇದೆ ಸೊರಬಕ್ಕೆ. ಓಕೆನಾ? ಏನು ಚಳಿ ಅಂದರೆ ಯಪ್ಪ, ಭಯಂಕರ ಚಳಿ ಸ್ನೇಹಿತರೆ. ಅಯ್ಯೋ, ಐಸು. ಇಷ್ಟೋ ತನಕ ಫುಲ್ಲು ನೆರಳಿತ್ತು, ಬಿಸಿಲೇ ಇರಲಿಲ್ಲ. ಇವಾಗ ಸ್ವಲ್ಪ ಲೈಟಾಗಿ ಬಿಸಿಲು ಬಂತು. ಏರ್ ಫುಲ್ ಹಾಕ್ಯಾನವ, ಏರ್ ಫುಲ್ ಹಾಕ್ಯಾನೆ. ಇಲ್ಲೊಂದು ಕೆರೆ ಬಂತು ರೈಟ್ ಸೈಡ್ನಲ್ಲಿ ನೋಡಿ.
ಇಲ್ಲೂ ಹೋಮ್ಸು. ಆಹಾ, ಸ್ನೇಹಿತರೆ ನಾವಿದ್ದೀವಿ ಸೊರಬದಲ್ಲಿ. ನೀವು ನೋಡ್ತಾ ಇರ್ಬೋದು. ಎಂತ ಆಗಿತ್ತಾ? ಹಾಂ, ಅಯ್ಯೋ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅಲ್ಲಿ. ನೋಡಿ ಹೆಂಗಿದೆ. ಇಲ್ಲೆಲ್ಲ ಹೆಂಗೆ ಅಂದರೆ ಎಲ್ಲ ಹಳ್ಳಿ ಸೈಡ್ ಅಲ್ಲ, ಎಲ್ಲ ಎರ್ರ ಬೀರು ಹೊಡಿತಾರಲ್ಲೇ ಗಾಡಿನ. ಎಲ್ಲ ಸ್ಕೂಲ್ ಮಕ್ಕಳು ಸ್ಕೂಲು ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ. ಸೊ ನಾವು ಇಲ್ಲಿಂದ ಮ್ಯಾಪ್ ಹಾಕೋಬೇಕು. ಅಯ್ಯೋ ಸಿಕ್ಕಾಬಿಟ್ಟು ಧೂಳು ಸ್ನೇಹಿತರೆ ಇಲ್ಲಿ. ಇಲ್ಲಂತೂ ರೋಡ್ ಫುಲ್ ಖರಾಬ್ ಆಗಿಬಿಟ್ಟಿದೆ. ನೋಡ್ಬಿಡು ರೋಡು. ಅಲ್ಲ ಹೊಸಬ್ರು ಯಾರಾದರೂ ಗುಂಯಿ ಗುಟ್ಕೊಂಡು ಬಂದ್ರು ಮಾತ್ರ ಹಾಂ ಪಕ್ಕ. ಹಿಂಗೆ ನೋಡಿ ಎಂತ ಹೊಂಡು ಅಲ್ಲ ಇದು. ಇಲ್ಲೋಡು. ಸ್ಕಿಡ್ ಆಗ್ತಿದ್ಬಿಟ್ಟೆ ಇದರಲ್ಲಿ. ಹಾಂ, ಆಮೇಲೆ ಸಿಕ್ತೀವಿ ಸ್ನೇಹಿತರೆ. ಶಿವ ಶರಣರ ನಾಡು ಶಿಕಾರಿಪುರಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಾವಿದ್ದೀವಿ ಶಿಕಾರಿಪುರದಲ್ಲಿ. ನೋಡಿ ಫುಲ್ಲು ಬಿಸಿಲಿದೆವ ಲೈಟಾಗಿ. ಬೆಳಗ್ಗೆ ಏನು ತಿಂಡಿ ತಿಂದಿಲ್ಲ. ಎಲ್ಲಾದರೂ ಬ್ಯಾಟಿಂಗ್ ಮಾಡಬೇಕು. ನೋಡೋಣ. ನೋಡ ಜನನ ಏನು ಸಂತ ಐತೇನೋ. ನಮ್ಮ ಸಿದ್ದಾಪುರಕ್ಕಿಂತ ದೊಡ್ಡಕೈತಿದ್ವಿ. ಸ್ನೇಹಿತರೆ ಇಲ್ಲಿಂದ ಹಿರೇಕೆರೂರು 15 ಕಿಲೋಮೀಟ್ರ್ ಇದೆ. ನಾವಿದ್ದೀವಿ ಮುತ್ತಗಿ ಎಂಬುವಂತಹ ಊರಿನಲ್ಲಿ. ಓಕೆನಾ. ಇವಾಗ ನಾವು ಹೈವೇಗೆ ಟಚ್ ಆಗೋಕ್ಕಿಂತ ಮುಂಚೆ ಒಂದು ಹೋಟೆಲ್ ಬರುತ್ತೆ, ಶಿವ ಹೋಟೆಲ್ ಅಂತ. ಅಲ್ಲಿ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾವು ನಮ್ಮ ಸ್ನೇಹಿತರು ಬೆಳಗ್ಗೆ ಏನು ತಿಂದಿಲ್ಲ, 1 ಕಪ್ ಟೀ ಕುಡ್ಕೊಂಡ್ಬಂದಿದ್ದೀವಿ ಅಷ್ಟೇ. ಹೊಟ್ಟೆ ಲೈಟಾಗಿ ತಾಳ ಹಾಕ್ತಾಯಿದೆ. ಸ್ನೇಹಿತರೆ ಏನು ಸಮಾಚಾರ? ಎಲ್ಲರೂ ಪಾಪ ಎಷ್ಟು ದಿನ ವ್ಲಾಗ್ಗಳು ಬಂದಿಲ್ಲ ಅಂಥೇಳಿ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇವಾಗ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಲ್ವಾ, ಸೊ ಹಾಗಾಗಿ ವ್ಲಾಗ್ಗಳನ್ನು ಮಾಡೋದಕ್ಕೆ ಟೈಮೇ ಸಿಗ್ತಾ ಇಲ್ಲ ಸ್ನೇಹಿತರೆ. ಹಾಗಾಗಿ ಕೆಲಸಕ್ಕೆ 1 ತಿಂಗಳ ರಜೆ ಹಾಕಿದ್ದೀನಿ. ನನಗೂ ಸ್ವಲ್ಪ ಹುಷಾರಿಲ್ಲ. ಆದಷ್ಟು ಬೇಗ ಹುಷಾರು ಮಾಡಿಕೊಂಡು ಒಳ್ಳೊಳ್ಳೆ ರೈಡ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಬೆಂಗಳೂರಿಗೆ ಹೋಗಬೇಕು, ಮಹಾರಾಷ್ಟ್ರ ಕಡೆ ಹೋಗಬೇಕು. 2 ಪ್ಲ್ಯಾನ್ ಇದೆ. ಏನಾಗುತ್ತೆ ಗೊತ್ತಿಲ್ಲ. ಮೊದಲು ನನ್ನ ಆರೋಗ್ಯ ಸರಿ ಮಾಡ್ಕೋಬೇಕು. ಆರೋಗ್ಯ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಲ್ಲ, ಏನಾಗಿರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು.
ನನಗನ್ಸಿದ ಪ್ರಕಾರ ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಏನಕ್ಕಂತಂದರೆ ತುಂಬ ಯೂರಿನ್ ಪಾಸ್ ಮಾಡಬೇಕಾದ್ರೆಲ್ಲ ತುಂಬ ನೋವಾಗ್ತಾ ಇದೆ. ಸೊ ಇವತ್ತಿನ ರೈಡ್ ಮುಗಿಸಿ ನಾಳೆ ಬೆಳಗ್ಗೆ ಸಿರ್ಸಿಗೆ ಹೋಗಬೇಕು. ನಮ್ಮ ಕಾರ್ ಬೇರೆ ಸರ್ವಿಸ್ ಮಾಡಿಸ್ಕೋಬೇಕು. ಸರ್ವಿಸ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿ ಏನಾಗಿದೆ ಅಂತ ನೋಡ್ಕೋಬೇಕು. ಮತ್ತೇನಿಲ್ಲ, ಕಿಡ್ನಿ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದೆಯಾ ಇಲ್ವಾ, ಕಿಡ್ನಿ ಹೆಲ್ತ್ ಹೇಗಿದೆ ಅಂತ ಸ್ಕ್ಯಾನಿಂಗ್ ಮಾಡಿಸಿ ಮೊದಲು ರಿಪೋರ್ಟ್ ತೊಗೋಬೇಕು. ಅದೇ ಯೋಚನೆ ಆಗ್ಬಿಟ್ಟಿದೆ ನನಗೆ. ಇಷ್ಟು ದಿನ ಆರಾಮಿದ್ದೆ, ಇಲ್ಲಿ ತನಕನೂ ಏನೂ ಆರೋಗ್ಯದ ಸಮಸ್ಯೆ ಆಗಿರಲಿಲ್ಲ. ಇವಾಗ ಬಂದಿದೆ, ಫಸ್ಟ್ ಟೈಮ್ ನನಗೆ ಈ ಥರ ಆಗಿರೋದು. ನೋಡೋಣ, ಡಾಕ್ಟ್ರು ಒಂದು ವಾರ ಕೋರ್ಸ್ ಕೊಟ್ಟಿದ್ದಾರೆ, ಅದು ನಿನ್ನೆ ಫಿನಿಶ್ ಆಯಿತು. ಮಾತ್ರೆ ಮತ್ತು ಟಾನಿಕ್ ಎಲ್ಲ ಕೊಟ್ಟಿದ್ರು, ಎಲ್ಲ ತಗೊಂಡಾಯಿತು. ಸ್ಕ್ಯಾನಿಂಗ್ ಒಂದು ಮಾಡಿಸಿ ಕಿಡ್ನಿ ಪರೀಕ್ಷೆ ಮಾಡಿಸ್ಬಿಟ್ರೆ ಮನಸ್ಸಿಗೆ ಒಂದು ಸಮಾಧಾನ ಸ್ನೇಹಿತರೆ. ಇಲ್ಲ ಅಂತಂದರೆ ರಾತ್ರಿ ನಿದ್ರೆ ಬರೋಲ್ಲ ಸ್ನೇಹಿತರೆ. ಮನಸ್ಸಿಗೆ ಏನೋ ಒಂಥರ ತುಂಬ ಅಯ್ಯೋ ನೋಡೇ ಇಲ್ಲ, ಕಾಣೋದೇ ಇಲ್ಲ ಅವರೇ. ಡಾಕ್ಟ್ರ್ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿ ಕಿಡ್ನಿ ಚೆನ್ನಾಗಿದೆ ಅಂತಂದರೆ ಅಷ್ಟೇ ಸಾಕು. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ಮೇಲೆ, ಓಕೆನಾ? ಈಗ ನೆಕ್ಸ್ಟ್ ಬರೋದು ಹಿರೇಕೆರೂರು. ಹೋಗ್ತಾ ಇದ್ದೀವಿ. ನನಗೂ ತುಂಬ ಬೇಜಾರಾಗ್ಬಿಟ್ಟಿತ್ತು, ವ್ಲಾಗ್ಗಳನ್ನು ಮಾಡಿದೆ. ವ್ಲಾಗ್ ಎಡಿಟ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ, ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಇಲ್ಲಿಂದ ಪರವಾಗಿಲ್ಲ, ರೋಡ್ ಸ್ವಲ್ಪ ಚೆನ್ನಾಗಿದೆ. ಸೊರಬದಿಂದ ಇಲ್ಲಿ ತನಕ ಸಿಕ್ಕಾಪಟ್ಟೆ ಕೆಟ್ಟದಾಗಿತ್ತು ರೋಡು. ಇನ್ನೂ ಏನೂ ಇಂಪ್ರೂವ್ಮೆಂಟ್ ಮಾಡಿಲ್ಲ. ಅಟ್ಲೀಸ್ಟ್ ರೋಡ್ ಆದರೂ ಚೆನ್ನಾಗಿದ್ದರೆ ಪ್ರಯಾಣಿಕರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ನನಗೂ. ನೋಡಿ ರೋಡು ಶಿಕಾರಿಪುರ ರೋಡೆಲ್ಲ ಹಿಂಗಿದೆ ಅಂತ, ಎಲ್ಲ ಫುಲ್ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿದೆ ರೋಡ್. ಏನು ಹೇಳಿ, ಬನ್ನಿ ಲೆಟ್ಸ್ ಗೋ. ಸ್ನೇಹಿತರೆ, ನಾವಿದ್ದೀವಿ ಇವಾಗ ಕೋಡಾದಲ್ಲಿ. ಕೋಡ ಬನ್ನಿ. ಇನ್ನು ದಾವಣಗೆರೆಗೆ ನನಗೆ ಮ್ಯಾಪ್ನಲ್ಲಿ 66 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಇನ್ನೂ 1 ಅವರ್ ಜರ್ನಿ ಇದೆ. ಹೋಟೆಲ್ನಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗಬೇಕು. ಇದು ಭಾರಿ ಡೇಂಜರ್ ಮರ, ನುಗ್ಗಿಬಿಡ್ತಾರೆ ಸಡನ್ನಾಗಿ. ಹೌದು, ಹಂಸರೇ ಮಾಡ್ಬೇಕಲ್ಲಿ. ಬಾಕಿ ಕಡೆ ಎಲ್ಲ ಹಂಸ ಮಾಡ್ತಾರಲ್ಲ, ಇಲ್ಲಿ ಅಟ್ಲೀಸ್ಟ್ ಒಂದು ಹಂಸ ಮಾಡಲೇಬೇಕಿಲ್ಲಿ, ಇಲ್ಲ ಸಡನ್ನ ನುಗ್ಗಿಬಿಡ್ತಾರೆ. ಇಲ್ಲ ನಾಯಿಗಿ ಎಂತ ಸಡನ್ನ ಬಂತು ಅಂದರೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಏನು ಧೂಳು ಮರ, ಕಣ್ಣು ಬಿಡೋಕ್ಕಾಗೋದಿಲ್ಲ, ಸಿಕ್ಕಾಬಿಟ್ಟೆ ಧೂಳು ಸ್ನೇಹಿತರೆ. ಅಬ್ಬಾ, ಥ್ರಾಟಲ್ ಕೊಟ್ಟು ಫುಲ್ಲು ಪೇನ್ ಬಂದೋಯ್ತು ಕೈ. ಇಲ್ಲಿ ನಾವು ಲೆಫ್ಟ್ ತಗೋಬೇಕು, ಲೆಫ್ಟ್ ತಗೊಂಬಿಡೋಣ, ಏನಂತೀರ? ಎಸ್, ಹೋಗ್ರೋ ಮರ. ಜಾಲಿ 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 ಜಾಲಿ. ಹೊಟ್ಟೆ ಬೇರೆ ತಾಳ ಆಗ್ತಾ ಇದೆ ಸ್ನೇಹಿತರೆ. ಈ ಲಾರಿ ಹಿಂದೆ ಹೋಗ್ಬಿಟ್ರೆ ಮಾತ್ರ ಸತ್ತಂಗೆ. ಬಂತು ನೋಡಿ ಇವಾಗ.
ಮಸ್ತ್ ರೋಡ್ ಇಲ್ಲಿಂದ. ಇಲ್ಲಿಂದ ನೋಡು ಬೇಜಾರು ಬಂದು ಹೋಗ್ತೈತಿ. ಇಲ್ಲಿಂದ ಸಿಕ್ಕಾಬಿಡ ಬೋರ್ ಬರ್ತೈತಿ. ಈಗ ಎಂತ ಕೇಳೋ, ಹೈವೇ ಅಲ್ಲ. ಹಳ್ಳಿ ಆದ್ರೆ ಆ ಕಡೆ ಈ ಕಡೆ ನೋಡ್ಕೊಂತ ಹೋಗ್ಬೋದು. ಇಲ್ಲಿ ಎಂತದಿಲ್ಲ ಅಷ್ಟೇ ಸ್ನೇಹಿತರೆ. ಜಾಲಿ ಬನ್ನಿ, ಲೆಟ್ಸ್ ಗೋ. ಇಲ್ಲಿ ಎಷ್ಟು ಥ್ರಾಟಲ್ ಕೊಟ್ಟರೆ ಕಡಿಮೆನೆ. ಮ್ಯಾಕ್ಸಿಮಮ್ ಅಂತಂದ್ರೆ 70ರಲ್ಲಿ ಹೋಗ್ಬೋದು ಅಷ್ಟೆ. ಅದಕ್ಕೂ ಮೇಲೆ ಹೋಗೋಕ್ಕಾಗಲ್ಲ. ಗಾಳಿ ಒತ್ತಡಕ್ಕೆ ಫುಲ್ ಗಾಡಿನೇ ಶೇಕ್ ಆಗ್ತಾಯಿದೆ. ನಾವು 2 ಜನ ಇದ್ದೀವಿ, ಆದರೂ ಆ ಥರ ಗಾಳಿ. ಹೈವೇಗೆ ಬಂದು ಟಚ್ ಆಗಿದ್ದೀವಿ. ಇವಾಗ ಇನ್ನೊಂದು ಹೈವೇಗೆ ಟಚ್ ಆಗಬೇಕು. ಅಪ್ಪ ಕೈಯೆಲ್ಲ ನೋವು ಬಂದೈತೆ ಸ್ನೇಹಿತರೆ. ಥ್ರಾಟಲ್ ಕೊಟ್ಟು ಅದೇನೋ ಥ್ರಾಟಲ್ ಕ್ಲಿಪ್ ಬರುತ್ತೆ, ಅದನ್ನ ತಗೊಬೇಕು. ಅದಿದ್ರೆ ಸ್ವಲ್ಪ ಕಷ್ಟ. ಅದ್ರ ಪಾಡಿ ಅದು ಹೋಗ್ತಾ ಇರುತ್ತೆ. ಎಷ್ಟು ಸ್ಪೀಡ್ ಅಂತ ಮಾಡಿ ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಗಾಳಿ ಹಂಗೆ ಒತ್ತತೈತೆ ನೋಡು. ಅದೇ ಅಲ್ಲ, ಈಗ ಇಲ್ಲಿ ಲಾರಿ ಐತಲ್ಲ, ನಾವ್ ಇದ್ರ ಮಧ್ಯೆ ಹೋಗ್ತೀವಲ್ಲ, ಪಕ್ಕದಾಗ ಒಂದು ಲಾರಿ ಹೋದ್ರೆ ಹಿಂಗೆ ಎತ್ತ ಬಿಡ್ತೈತೆ ಗಾಡಿನ. ಸ್ನೇಹಿತರೆ, ಇಲ್ಲೇ ಒಂದು 5 ನಿಮಿಷ ಕುತ್ಕೊಂಡು ಹೋಗೋಣ ಅಂತ ರೆಸ್ಟ್ ಮಾಡಿದ್ವಿ. ಬಡ್ಡಿ ಮಗನ ಗಾಡಿ ಪಂಚರ್ ಆಗಿಬಿಡ್ಬೇಕಾ. ಆಮೇಲೆ ನಮ್ಮ ಪುಣ್ಯಕ್ಕೆ ದೇವ್ರ ಹೃದಯದಿಂದ ಇಲ್ಲ ಪಕ್ಕದಲ್ಲೇ ಪಂಚರ್ ಶಾಪ್ ಇತ್ತು. ಪಂಚರೆಲ್ಲ ಚೆಕ್ ಮಾಡಿಸಿದ್ವಿ, ಪಂಚರ್ ಏನಿಲ್ಲ ಅಂತಂದರು. ಹಾಗೆ ಸ್ವಲ್ಪ ಬ್ಲೋ ಹೊಡ್ಕೊಂಡು ಇವಾಗ ತಿರ್ಗಾ ಹೋಗ್ತಾ ಇದ್ದೀವಿ ದಾವಣಗೆರೆ ಕಡೆ. ಒಂದ್ಸಲ ಫುಲ್ಲೇ ಮೀಟ್ರ್ ಆಫ್ ಆಗಿಬಿಟ್ಟಿತ್ತು ಸ್ನೇಹಿತರೆ. ಫುಲ್ಲು ಬ್ಲೋ ಕಡಿಮೆ ಆಗಿ ಏರ್ ಹೊಡೆಯೋದಿತ್ತು ನನ್ನ ಹತ್ರ, ಇದು ಕೆಟ್ಟೋಗ್ಬಿಟ್ಟಿದೆ MIದವ್ರದ್ದು. ಪುಣ್ಯ ಬಚಾವು. ಇಲ್ಲಾಂತಂದರೆ ಮಧ್ಯ ದಾರಲ್ಲಿ ಏನಾದ್ರು ಆಗ್ಬಿಟ್ಟಿದ್ರೆ ಮಾತ್ರ ಪಿಕ್ಚರ್ ಬಿಟ್ಟೋಗಿರೋದು. ಮೊದಲೇ ತಿಂಡಿ ಬೇರೆ ತಿಂದಿಲ್ಲ, ಇವಾಗ ಹೋಗಿ ಸಾಯಂಕಾಲ ಬೇರೆ ಮನೆಗೆ ಬರಬೇಕು. ಹಿಂಗೇನಾದ್ರು ಆಗ್ಬಿಟ್ಟಿದ್ರೆ ಸಮಸ್ಯೆ ಆಗ್ತಿತ್ತು. ದೇವ್ರ ದಯದಿಂದ ಏನೂ ತೊಂದರೆ ಆಗಿಲ್ಲ ಸ್ನೇಹಿತರೆ. ನೋಡಿ, ರೈಡ್ನಲ್ಲಿ ಈ ಥರ ಸಮಸ್ಯೆಗಳೆಲ್ಲ ಆಗುತ್ತೆ. ಹಾಗಾಗಿ ನೀವೆಲ್ಲ ಲಾಂಗ್ ರೈಡ್ ಮಾಡೋದಾದ್ರೂ ಕೂಡ, ಒಂದೇ ಸೆಕೆಂಡು, ನೀವೆಲ್ಲೇ ಲಾಂಗ್ ರೈಡ್ ಮಾಡೋದಾದ್ರೂ ಕೂಡ ಅಕಸ್ಮಾತ್ ಪಂಚರ್ ಆದರೆ ಅದಕ್ಕೆ ಏನೇನು ಸಲಕರಣೆಗಳು ಬೇಕಾಗುತ್ತೆ ದಯವಿಟ್ಟು ನಿಮ್ಮ ಗಾಡಿನಲ್ಲಿ ಇಟ್ಕೊಂಡು ಪ್ರಯಾಣ ಮಾಡಿ. ಇಲ್ಲ ಅಂತಂದರೆ ನಮ್ಮ ಥರ ಆಗ್ಬಿಡುತ್ತೆ, ಗೊತ್ತಾಯ್ತಾ? ಇವಾಗ ದಾವಣಗೆರೆಗೆ ಕೇವಲ 37 ಕಿಲೋಮೀಟ್ರ್ ಬಾಕಿ ಇದೆ. ಹೋಗ್ತಾ ಇದ್ದೀವಿ. ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು ಸ್ನೇಹಿತರೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಾಂತಂದರೆ ನಿಮ್ಗೆ ತೋರಿಸ್ಬೋದಾಗಿತ್ತು. ಆ ಸಿಚುವೇಶನ್ನಲ್ಲಿ ಏನು ಮಾಡಬೇಕು ಗೊತ್ತಾಗಲ್ಲ. ಏನಕ್ಕಂತಂದ್ರೆ ಸಾಯಂಕಾಲ ಮನೆಗೆ ಬರ್ಬೇಕು ನೋಡಿ ಅಲ್ವಾ. ತುಂಬ ಲೇಟ್ ಆದರೆ ನಮ್ಮ ಕೆಲಸನೂ ಆಗಲ್ಲ. ಹಾಗಾಗಿ ಸಿಗ್ತೀನಿ ಮುಂದೆ. ಓಕೆ ಸ್ನೇಹಿತರೆ, ಇಲ್ಲೇ ಒಂದು ಡಾಬಾ ಇತ್ತು. ಸೊ ಡಾಬಾದಲ್ಲಿ ಏನಾದರೂ ತಿಂಡಿಯನ್ನು ತಿಂದ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ನೋಡೋಣ.
ಏನಾದರೂ ತಿಂಡಿ ಗಿಂಡಿ ತಿಂದ್ಕೊಂಡು ಹೊರಡೋಣ. ಓಕೆನಾ? ರೈಸ್ ಐಟಮ್ ಮಾತ್ರ ಇದೆ ಅಂತ ಹೇಳಿದ್ರು. ನೋಡೋಣ. ಕಾಪಿರೈಟ್ ಬರುತ್ತೆ, ಇಲ್ಲಿ ಹಾಡು ಹಾಕಿದ್ದಾರೆ. ಓಕೆನಾ? ಸಿಗ್ತೇನೆ ಆಮೇಲೆ. ಸ್ನೇಹಿತರೆ ನೋಡಿ, ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ. ಫುಲ್ ಬ್ಯಾಟಿಂಗ್ ಮಾಡಿ ಆಮೇಲೆ ಸಿಗ್ತೀವಿ. ಓಕೆ, ಸಿಗೋಣ. ಸ್ನೇಹಿತರೆ, ನಾವು ಶಾಂತಿ ಸಾಗರ್ ಡಾಬಾನಿಂದ ಇವಾಗ ಹೊರಟಿದ್ದೀವಿ. ನಮ್ಮ ಸ್ನೇಹಿತರು ರೆಡಿಯಾಗಿದ್ದಾರೆ. ಬನ್ನಿ ಹೊರಡೋಣ. ಚೆಕ್ ಮಾಡ್ಕೊಬಿಡ್ತೀನಿ ಇದು ನೋಡಿ. ಹೊರಡೋಣ, ಕುಟ್ಕೊಬಿಟ್ಟು ಹೊರಡೋಣ. ಸ್ನೇಹಿತರೆ, ಬ್ಯಾಟಿಂಗ್ ಎಲ್ಲ ಮಾಡಿದ್ದಾಯಿತು. ಇವಾಗ ಹೊರಟಿದ್ದೀವಿ. 5 ಎಂಟ ಹಿಂಗೆ ಹೋಗಿ ಈಗ ನಾವು ಹೆಂಗೆ ಬಂದ್ವಿ ಮತ್ತೆ? ಅದೇ ಈಗ ವಾಪಸ್ ಅವ್ರು ಹೇಳ್ರಾ? ಇಲ್ಲ ಅಣ್ಣ, ಸ್ನೇಹಿತರೆ ಹೈವೇ ಕನೆಕ್ಟ್ ಆಗ್ತಾ ಇದ್ದೀವಿ. ಬನ್ನಿ, ಲೆಟ್ಸ್ ಗೋ. ರೈಸ್ ಐಟಮ್ ತೊಗೊಂಡಿದ್ವಿ. ಸ್ವಲ್ಪ ಆರಾಮಾಗುತ್ತೆ ರೈಸು ತಿಂದರೆ. ಹಂಗೆ ನಿದ್ರೆನೂ ಎಳೆಯುತ್ತೆ. ಇಲ್ಲಿ ನೋಡೋಣ, ನಾನು ಮುಂದೆ ಸಿಗ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ದಾವಣಗೆರೆ ಇಲ್ಲಿಂದ 26 ಕಿಲೋಮೀಟರ್ಗಳು ಇದೆ. ಹೈವೇದಲ್ಲಿ ಹೋಗ್ತಾ ಇದ್ದೀವಿ. ದಾರಿನೇ ಸಾಕ್ತಾ ಇಲ್ಲ. ಬನ್ನಿ, ಲೆಟ್ಸ್ ಗೋ. ಅಬ್ಬಾ, ಹೊಟ್ಟೆ ಫುಲ್ ಆಗಿಬಿಟ್ಟಿದೆ ಸ್ನೇಹಿತರೆ. ಈಗ ಫುಲ್ ಬ್ಯಾಟಿಂಗ್ ಮಾಡ್ಕೊಂಬಂದಾಯ್ತು. ನಮ್ಮ ಗೂಗಲ್ ಅಕ್ಕ ಲೆಫ್ಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾಳೆ. ಲೆಫ್ಟ್ ತಗೊಳ್ಳೋಣ. ಅಯ್ಯಯ್ಯಯ್ಯ, ಕಾಲು ನೋವು ಬಂತು ಬಿಟ್ಟು, ಕಾಲು ನೋವು ಬಂತ ಇಲ್ಲ ಅಲ್ಲ? ಹವಾ ಆಯಿತು, ಏರ್ ಕಡಿಮೆ ಆಗಿಲ್ಲ, ಐತಿ. ಇಲ್ಲಿ ಬಂದಿದ್ದೆ ಯಾವಾಗಾದರೂ? ಹಾಂ. ಇದಂತ ಕಿಲ್ ಕರ್ಕೊಂಬಂತೂ ಗೊತ್ತಾಗಿಲ್ಲ. ಅದೇ ಗುಂಜ್ ಅಂತ ಹೋಗೋದಾಯ್ತಾ? ದೊಡ್ಡ ಎಡಬಟ್ಟು ಮರ ಇದೊಂದು. ಹೌದಾ? ಇದು ನಂಬ್ಕೊಳಕ್ಕಾಗೋದಿಲ್ಲ ನೋಡಿ. ಇಲ್ಲಿ ರೋಡೇ ಸರಿ ಇಲ್ಲ. ಎಂತದ ಇದು? ಗೊಬ್ಬರನ? ಈ ನನ್ನ ಮಗ ಅಂತೂ ಸೈಡು ಬಿಡಂಗೆ ಕಾಣೋದಿಲ್ಲ. ಥೋ ಯಪ್ಪ, ಏನು ಧೂಳಲ್ಲೇ ಅದೇ. ಅಯ್ಯೋ ಗುರುವೆ, ಎಡಬಟ್ಟು ಮಾಡಿದ್ರೆ. ಥೂ, ರೋಡ್ ನೋಡ ಹೆಂಗೈತೆ. ಹೌದಲ್ಲ, ಎಂತ ಕಿಲ್ ಕರ್ಕೊಂಬಂತ ಗೊತ್ತಾಗಿಲ್ಲ. ಹೌದಾ? ಇಲ್ಲಿ ರೋಡ ಸರಿ ಇಲ್ಲಲ್ಲ ಮರ.
ಈ ಗೂಗಲ್ ಅಕ್ಕ ನಂಬ್ಕೊಂಡ್ರೆ ಆಗೋದಿಲ್ಲ ಗೂಗಲ್ ಹಾಕಿದ್ರೆ ಯಾವ್ದೋ ಓ ನಿಮಗಿರುತ್ತೆ ನೋಡಿಲ್ಲ ಕಡಿಗೆ ಹತ್ರಗೆ ಅಡಿಗೆ ಫಾರೆಸ್ಟ್ ಬಂದು ಹಾಂ ಇದು ಮಾಡ್ತೀನಿ ಕರ್ಕೊಂಡು ಕಡಿಗೆ ಓಹೋ ಅಲ್ಲ ಹೋಗ್ಬೇಕು ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಹಿಂಗೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಅವ್ರ ಸ್ನೇಹಿತರೊಬ್ಬರು ಯಾರೋ ಎಲ್ಲೋ ಹೋಗ್ತಾ ಇದ್ರಂತೆ ಅದು ಗೂಗಲ್ ಅಕ್ಕ ರೋಡ್ ತೋರಿಸ್ದಂಗೆ ಹೋದ್ರಂತೆ ಸೀದಾ ಯಾವುದೋ ಕಾಡಿಗೆ ಕರ್ಕೊಂಡು ಹೋಗ್ಬಿಟ್ಟಿದೆ ಅಂದರೆ ಕಾಡಿಗೆ ಉಯ್ ಏನಾಯ್ತು ಏ ದೊಡ್ಡ ಎಡಮಟ್ಟ ಆತು ಕಾಣಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದ ಪಾಪ ಫಾರೆಸ್ಟ್ ಅವರೆಲ್ಲ ಬಂದು ಕಡೆ ಹೆಲ್ಪ್ ಮಾಡಿದ್ರಂತೆ ಹೈವೇಗೆ ಟಚ್ ಆಗ್ತೈತನ ಮರ್ಯ ಥೋ ಅಯ್ಯೋ ಧೂಳು ನೋಡು ಲೆಫ್ಟೇ ಅಂತೈತಲ್ಲ ಮರ್ಯ ಉಯ್ ಮನೆ ನಾವು ಇದು ಗೂಗಲ್ ಗಿಡ ಬರದೆ ಹೌದಲ್ಲ ಅಣ್ಣ ಸಾಲೆ ಈ ಗೂಗಲ್ ಅಕ್ಕ ನಂಬ್ಕೊಂಡು ಅಷ್ಟೇ ನಮ್ಮ ಕತೆ ಫುಲ್ ನಮ್ಮ ಬಟ್ಟೆ ಎಲ್ಲ ಹೋಯ್ತು ಸ್ನೇಹಿತರೆ ಇಷ್ಟೊತ್ತಿಗೆ ನಾವು ಅರ್ಧ ದಾರ ಹೋಗ್ತಿದ್ವಿ ಈ ಗೂಗಲ್ ಅಕ್ಕ ನಂಬ್ಕೊಂಡು ಆಯಿತು ಸೊ ನಮ್ಮ ಸ್ನೇಹಿತರು ಅದನ್ನು ಹೇಳ್ತಾಯಿದ್ರು ಅವ್ರ ಸ್ನೇಹಿತರಿಗೆ ಆಗಿರುವ ಅಂತಹ ಅನುಭವವನ್ನು ಹೇಳ್ತಾಯಿದ್ರು ಗೂಗಲ್ ಅಕ್ಕ ನಂಬ್ಕೊಂಡು ಯಾವುದೋ ಕಾಡಿಗೆ ಹೋಗಿ ಪಾಪ ಫಾರೆಸ್ಟ್ ಅವರೆಲ್ಲ ಬಂದು ಹೆಲ್ಪ್ ಮಾಡಿ ದಾರಿ ತೋರಿಸಿದ್ರಂತೆ ನಮ್ಮ ಕತೆನೂ ಹಂಗೆ ಆಗ್ತಾಯಿದೆ ಈಗ ಏನು ಹೇಳಿ ಅಯ್ಯೋ ನಾನು ಹೋಗುವಂತಹ ಲೊಕೇಶನನ್ನು ನನ್ನ ಮೇನ್ ಪ್ರೈಮರಿ ಮೊಬೈಲ್ನಲ್ಲೇ ಲೊಕೇಶನ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ ದಾವಣಗೆರೆ ಅಂತ ಹಾಕ್ಕೊಂಡಿದ್ದೀನಿ ನನ್ನ ರೂಟ್ ಮ್ಯಾಪ್ ನಾನು ಇದನ್ನೇ ಬಳಸೋದು ಎಲ್ಲಿ ಹೋಗೋದಾದರೂ ಐಫೋನ್ನೇ ಬಳಸೋದು ರೂಟ್ ಮ್ಯಾಪಿಗೆ ಐಫೋನಲ್ಲಿ ಬೇರೆ ಬ್ಯಾಟ್ರಿ ಕಡಿಮೆ ಇದೆ 15% ಇದೆ ಮತ್ತೆ ಲೆಫ್ಟ್ ಅಂತ ಇದೆ ಪುಟೋ ಮತ್ತೆ ಲೆಫ್ಟ್ ಅಂತ ಹೇಳ್ತಾ ಇದೆ ನಾವು ಹಿಂಗೆ ಹೋಗೋಣ ಸುಮ್ಮನೆ ನನ್ನ ಇನ್ನೊಂದು ಫೋನ್ ಜೇಬಲ್ಲಿದೆ ಸ್ನೇಹಿತರೆ ಅದಕ್ಕೆ ನನ್ನ ಹೆಲ್ಮೆಟ್ ಬ್ಲೂಟೂತನ್ನು ಆನ್ ಮಾಡ್ಕೊಂಡಿದ್ದೀನಿ ಅದು ಲೆಫ್ಟ್ ಅಂತ ಇದೆ ಇದು ಸ್ಟ್ರೇಟ್ ಅಂತ ಇದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ದಾವಣಗೆರೆ ರೂಟ್ ಗೊತ್ತು ಬಟ್ ನಾವು ಹೋಗುವಂಥ ಲೊಕೇಶನ್ ರೂಟ್ ಗೊತ್ತಿಲ್ಲ ಅದಕ್ಕೆ ಮ್ಯಾಪ್ ಹಾಕ್ಕೊಂಡಿದ್ದೀವಿ ನೋಡೋಣ ಪುಟೋ ಇಲ್ಲಿ ಸುಸ್ತಾದರೆ ಎಲ್ಲೂ ರೆಸ್ಟ್ ಮಾಡೋಕ್ಕಾಗೋದಿಲ್ಲ ಬರೀ ರೋಡೇ ನೋಡು ಒಂದು ಗಿಡ ಮರ ಇಲ್ಲ ರೆಸ್ಟ್ ಮಾಡೋಕ್ಕೆ ಇಲ್ಲೇ ಕೂತ್ಕೋಬೇಕು ಹಾಂ ಇಲ್ಲೇ ರೆಸ್ಟ್ ಮಾಡಬೇಕು ನಾನು ಬೆಂಗಳೂರು ಹೋಗ್ಬೇಕು ನಂಗೆ ಹೆಂಗೆ ಆಗಿರ್ಬಿಡ ಎಲ್ಲೆಲ್ಲೂ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಮರೆಯ ಇಲ್ಲೇ ರಸ್ತೆ ಮಧ್ಯೆ ನಿಂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದು ನಾ ಹೋಗಿದ್ದು ಬೇಸಿಗೆ ಕಾಲದಲ್ಲಿ ಹಾಂ ಸ್ನೇಹಿತರೆ ನಾವಿಲ್ಲೇ ಹೈವೇದಿಂದ ಲೆಫ್ಟ್ ತೊಗೊಂಡ್ವಿ ಕೋಡಿಹಳ್ಳಿ ಅಂತ ಒಂದು ಊರಿಗೆ ಹೋಗ್ಬೇಕು ಇವಾಗ ಎಂತ ಬಿಟ್ಟು ಎಲ್ಲ ಅಲ್ಲಿ ಹಾಂ ಇಲ್ಲೆಲ್ಲ ನೋಡಿ ಸ್ನೇಹಿತರೆ ಫುಲ್ಲು ತೋಟಗಳು ಗುಡ್ಡ ಚೆನ್ನಾಗಿದೆ ಅಡಿಕೆ ತೋಟ ಸಿಕ್ಕಾಪಟ್ಟೆ ಇದಾವಲ್ಲೋ ಮುಂದೆ ರೈಟ್ ಅಂತ ಹಾಂ ಗೂಗಲಾಗಿ ಹೇಳ್ತಾವಳಪ್ಪ ಅದೇ ಅಲ್ಲೊಂದು ರೋಡ್ ಬಂತಲ್ಲ ಅಲ್ಲಿ ರೈಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಮಗೂ ಗೊತ್ತಿಲ್ಲ ಸ್ನೇಹಿತರೆ ನಾವು ಫಸ್ಟ್ ಟೈಮ್ ಬಂದಿರೋದು ನೋಡಿ ಗುಡ್ಡದ ಮೇಲೆಲ್ಲ ಹೆಂಗೆ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ದೊಡ್ಡ ಗುಡ್ಡ ಎಂತ ಆಯ್ತಾ ಇಲ್ಲಿ ಜಾತ್ರೆ ಟೋಟ್ಲಿ ಗಿಡ್ಲ ಹೊತ್ಕೊಂಡು ಹೋಗೋಣ ಬೆಂಡು ಬತಾಸೆ ತಗೊಂಡು ಶಿವರಾಮ ಅಂತ
ಹಾಗೆ ಇಲ್ಲೆಲ್ಲ ಪಂಚೆ ಶಾಪ್ ಎಲ್ಲೈತಿ ನೋಡಿ ಇಟ್ಕೊಂಬರ ಇದನ್ನ ಇಲ್ಲೊಂದು ಐತಲ್ಲ ಎಂತ ಒಂದ್ಲಪ್ಪ ಎಲ್ಲಿ ಬಂದಲ್ಲಿ ಅಣ್ಣ ಸರಿ ತೋರಿಸ್ತೈತಿ ನೋಡಿ ಸ್ನೇಹಿತರೆ ಹೆಂಗಿದೆ ವಿಲೇಜ್ ಯಾವ ಊರು ಅಂತ ಗೊತ್ತಿಲ್ಲ ನಾವು ಹೊಸಬರು ಹುಯ್ ಅಲ್ಲಿ ನೋಡಿ ಸ್ನೇಹಿತರೆ ಎಂತ ಮರಿ ಅದು ಟ್ಯಾಂಕಿ ನೀರು ತುಂಬ್ತಾ ಇದಾರಣ್ಣ ಎಂತದ ಗುಡ್ಡೆ ನೋಡಿ ಸ್ನೇಹಿತರೆ ಆ ಕಡೆ ಮತ್ತೆ ರೈಟ್ ಅಂತಪ್ಪ ಬೆಟ್ಟ ಗಿಟ್ಟ ಕರ್ಕೊಂಡು ಹೋಗ್ಬಿಟ್ರೆ ಕಷ್ಟ ಬರೇ ಗೂಗಲ್ ಹಾಕೊಂಡು ನಂಬ್ಕೊಂಡು ಸ್ನೇಹಿತರೆ ಬೆಟ್ಟ ಗಿಟ್ಟ ಕರ್ಕೊಂಡು ಹೋಗ್ಬಿಟ್ರೆ ಕಷ್ಟ ಗುಡ್ಡಕ್ಕೆ ಇಲ್ಲೆಲ್ಲ ರೈಟ್ ಅಂತ ಆಯ್ತಪ್ಪ ಹಾಂ ಇದು ಆಯ್ತು ತಗೊಂತೀನಿ ಟರ್ನ್ ರೈಟ್ ಹಾಂ ತಗೊಂಡೆ ದೊಡ್ಡ ಬಾತಿ ಇಲ್ಲ ಲೆಫ್ಟ್ ಆಯ್ತಾ ಮರ್ಯ ಎಲ್ಲ ಹಾಂ ಅಯ್ಯೇ ಅಣ್ಣ ಯಾರು ನೋಡಿ ಕರ್ಕೊಬಂತು ಮತ್ತೆ ರೈಟ್ ತಗೊಳಕ್ಕೆ ಹೇಳ್ತಾ ಇದೆ ನೋಡೋಣ ಬನ್ನಿ ಉಯ್ ಫುಲ್ ಹಳ್ಳಿ ಸ್ನೇಹಿತರೆ ಈ ಕಡೆ ಮತ್ತೆ ಹರಿಹರ ರೋಡು ಅಂತ ಐತೆ ಮತ್ತೆ ದಾವಣಗೆರೆ ಕರ್ಕೊಂಡು ಹೋಗ್ತಿತ್ತ ಮತ್ತೆ ಈ ರೋಡಿಂದ ಉಯ್ ಅಣ್ಣ ಸೈಡ್ ಬಿಡೋಣ ಚಿಕ್ಕದಾಗಿದೆ ರೋಡು ನೋಡಿ ಹೆಂಗಿದೆ ಇಲ್ಲೆಲ್ಲ ಓ ತೆಂಗಿನ ತೋಟಗಳು ಅಡಿಕೆ ತೋಟಗಳು ಉಯ್ ಇಲ್ಲ ಆ ಕಡೆ ನೋಡ್ಕೊಳ್ತ ಹೋಗಿದ್ದೆ ಸೀದಾ ಈಗ ಅಯ್ಯೋ ದೇವ್ರೆ ನಮ್ಮ ಸ್ನೇಹಿತರು ಒಂದ್ಸಲ ಫುಲ್ ಗಾಬರಿ ಎಲ್ಲ ಐತಲ್ಲೇ ನೋಡು ವಾತಾವರಣ ಹೆಂಗೈತೆ ಹಾಂ ಇಲ್ಲೆಲ್ಲೋ ನೆಟ್ಟು ಹೋಗ್ಬೇಕಾ ಹೆಂಗೈತೆ ಮರ ಇಲ್ಲಿ ಸಖತ್ತಾಗೈತೆ ಮೊಬೈಲ್ ನೋಡ್ಕೊಬಿಡೋಣ ತಡಿ ಹಾಂ ಮುಂದೆ ಲೆಫ್ಟಾ ಹಿಡ್ಕ ಇದು ದಾವಣಗೆರೆ ಹರಿಹರ ರೋಡ್ ಅಂತೆ ದಾವಣಗೆರೆ ಮುಂದಲ್ಲ ಮರ ಮತ್ತೆ ಯಾವ ರೋಡಿಗೆ ಬಂದು ಕರ್ಕೊಬಂತು ಬಿಡು 3 ಕಿಲೋಮೀಟ್ರ್ ಹೋಗ್ಬೇಕಂತೆ ಹೋದ ಅವಾಗಿಂದನೇ ಲೆಫ್ಟು ಅಂತ ಇತ್ತು ಅವಾಗ ಬಂದರೆ ಈ ರೋಡಿಗೆ ಬರ್ತಾ ಇದ್ವಿ ಕರೆಕ್ಟ್ ಯಾವ ರೋಡು ಅಂತ ಗೊತ್ತಿಲ್ಲ ಸ್ನೇಹಿತರೆ ಒಟ್ಟಿನಲ್ಲಿ ಗೂಗಲ್ ಹಾಕಿ ಹೇಳ್ದಂಗೆ ಹೋಗ್ತಾ ಇದ್ದೀವಿ ನೋಡೋಣ